ನಮಸ್ಕಾರ ಬಂಧುಗಳೇ. ನಿಮ್ಮ ಜೀವನದಲ್ಲಿ ಕಳೆದ ಕೆಲವು ವರ್ಷಗಳಿಂದ ಒಂದು ರೀತಿಯ ನಿರಂತರ ಹೋರಾಟ, ಮಾನಸಿಕ ಒತ್ತಡ ಅಥವಾ ಎಷ್ಟು ಶ್ರಮ ಪಟ್ಟರೂ ಸಿಗದ ಯಶಸ್ಸಿನ ಭಾವನೆ ಕಾಡುತ್ತಿದೆಯೇ? ಹಾಗಿದ್ದರೆ ನೀವು ಒಂಟಿಯಲ್ಲ. ಕುಂಭರಾಶಿಯವರಾದ ನೀವು ಪ್ರಸ್ತುತ ಶನಿಯ ಸಾಡೆ ಸಾತಿಯ ಅತ್ಯಂತ ಪ್ರಮುಖವಾದ ಅಂತಿಮ ಘಟ್ಟದಲ್ಲಿದ್ದೀರಿ. ಶನಿದೇವನು ನಿಮ್ಮನ್ನು ಕಷ್ಟಗಳ ಕಡಲಲ್ಲಿ ಮುಳುಗಿಸಿ ಕೈಬಿಡುವುದಿಲ್ಲ. ಬದಲಿಗೆ ನಿಮ್ಮನ್ನು ನುರಿತ ಚಿನ್ನದಂತೆ ಕಾಯಿಸಿ ಹೊಳಪು ನೀಡಿ ಹೊರತರುತ್ತಾನೆ. ಈ ವಿಡಿಯೋದಲ್ಲಿ ನಾವು ಕುಂಭರಾಶಿಯ ಸಾಡೆ ಸಾತಿ ಅಂತಿಮ ಹಂತದಲ್ಲಿ ಏನೆಲ್ಲ ಜರುಗಿತು, ಪ್ರಸ್ತುತ ಗ್ರಹಗತಿಯ ನಿಜವಾದ ಸತ್ಯವೇನು ಮತ್ತು ಇನ್ನೇನು ಸಂಭವಿಸಲಿದೆ ಎಂಬುದನ್ನು ಅತ್ಯಂತ ಸರಳವಾಗಿ ತಿಳಿದುಕೊಳ್ಳೋಣ. ವಿಷಯದ ಆಳಕ್ಕೆ ಹೋಗುವ ಮುನ್ನ ಒಂದು ಸತ್ಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಸಾಡೆ ಸಾತಿ ಎಂದರೆ ಒಟ್ಟು 7.5 ವರ್ಷಗಳ ಕಾಲ ಶನಿಯ ಪ್ರಭಾವ ಇರುವುದು. ಇದು 3 ಹಂತಗಳನ್ನು ಒಳಗೊಂಡಿರುತ್ತದೆ. ಕುಂಭರಾಶಿಯವರಿಗೆ ಈಗಾಗಲೇ ಮೊದಲ 2 ಕಠಿಣ ಹಂತಗಳು ಮುಗಿದಿವೆ. ಶನಿಯು ಪ್ರಸ್ತುತ ನಿಮ್ಮ ರಾಶಿಯನ್ನು ಬಿಟ್ಟು ಮುಂದಿನ ರಾಶಿಯಾದ ಮೀನ ರಾಶಿಗೆ ಪ್ರವೇಶಿಸಿದ್ದಾನೆ. ಇದುವೇ ಸಾಡೆ ಸಾತಿಯ 3ನೇ ಹಂತ ಅಥವಾ ಕೊನೆಯ ಘಟ್ಟ. ಇಲ್ಲಿ ನೆನಪಿಡಬೇಕಾದ ಸತ್ಯ ಎಂದರೆ ಕುಂಭರಾಶಿಯವರಿಗೆ ಸಾಡೆ ಸಾತಿ ಸಂಪೂರ್ಣವಾಗಿ ಮುಕ್ತಾಯವಾಗುವುದು 7 ಜೂನ್ 2027ರಂದು. ಅಂದರೆ ನೀವು ಸಂಪೂರ್ಣವಾಗಿ ನಿರಾಳವಾಗಲು ಇನ್ನು ಕೇವಲ 1 ವರ್ಷದ ಸಮಯವಿದೆ. ಇದು ಶನಿದೇವನು ತಾನು ನೀಡಿದ ಕಷ್ಟಗಳಿಗೆ ಉತ್ತಮ ಫಲಗಳನ್ನು ಕೊಟ್ಟು ಬೀಳ್ಕೊಡುವ ಸಮಯ. ಕಳೆದ 6.5 ವರ್ಷಗಳು ನಿಮ್ಮ ಜೀವನದ ಅತ್ಯಂತ ಕಠಿಣ ಪರೀಕ್ಷೆಗಳ ದಿನವಾಗಿದ್ದವು. ಈ ಅವಧಿಯಲ್ಲಿ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಾದವು ಎಂಬುದನ್ನು ನೋಡುವುದಾದರೆ, ಮೊದಲನೆಯದಾಗಿ ವಂಚನೆ ಮತ್ತು ಏಕಾಂಗಿತನ. ನೀವು ಯಾರನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದ್ದೀರೋ ಅವರೇ ನಿಮಗೆ ಬೆನ್ನಿಗೆ ಚೂರಿ ಹಾಕಿದರು. ಸಂಬಂಧಿಕರು, ಸ್ನೇಹಿತರು ನಿಮ್ಮಿಂದ ದೂರ ಸರಿದರು. ಆದರೆ ಇದರ ಹಿಂದಿನ ಶನಿಯ ಉದ್ದೇಶ ನಿಮ್ಮವರು ಯಾರು, ಪರರು ಯಾರು ಎಂಬುದನ್ನು ನಿಮಗೆ ಮನಗಾಣಿಸುವುದಾಗಿತ್ತು. ಎರಡನೆಯದಾಗಿ ಆರ್ಥಿಕ ಮುಗ್ಗಟ್ಟು. ಬರುತ್ತಿದ್ದ ಆದಾಯ ಇದ್ದಕ್ಕಿದ್ದಂತೆ ನಿಂತು ಹೋಗಿರಬಹುದು, ಅಥವಾ ಬಂದ ಹಣ ಕೈಯಲ್ಲಿ ಉಳಿಯದೆ ನೀರಿನಂತೆ ಖರ್ಚಾಗಿರಬಹುದು. ವ್ಯಾಪಾರದಲ್ಲಿ ನಷ್ಟ ಅಥವಾ ಕುಟುಂಬದ ಆರೋಗ್ಯದ ಸಮಸ್ಯೆಗಳಿಗಾಗಿ ನೀವು ಸಾಲ ಮಾಡಬೇಕಾದ ಪರಿಸ್ಥಿತಿ ಬಂದೊದಗಿತ್ತು. ಮೂರನೆಯದಾಗಿ ಫಲ ಸಿಗದ ಪರಿಶ್ರಮ. ನೀವು ಒಂದು ಕೆಲಸಕ್ಕಾಗಿ ಎಷ್ಟು ಶ್ರಮ ಹಾಕಿದರೂ ಅದಕ್ಕೆ ತಕ್ಕ ಪ್ರತಿಫಲ ಸಿಗಲಿಲ್ಲ. ಇದರಿಂದ ನಿರಾಸೆ ಮತ್ತು ಹತಾಶೆ ಮೂಡಿತ್ತು. ಬಂಧುಗಳೇ, ಈಗ ಕತ್ತಲೆಯ ದಿನಗಳು ಮುಗಿಯುತ್ತಾ ಬಂದಿವೆ. ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಈ ಕೆಳಗಿನ ಪ್ರಮುಖ ಬದಲಾವಣೆಗಳು ಜರುಗಲಿವೆ. ಶನಿಯು ಪ್ರಸ್ತುತ ನಿಮ್ಮ ರಾಶಿಯಿಂದ 2ನೇ ಮನೆಯಾದ ಧನ ಮತ್ತು ವಾಣಿ ಸ್ಥಾನದಲ್ಲಿದ್ದಾನೆ. ಆದ್ದರಿಂದ ನಿಮ್ಮ ಕಟುವಾದ ಮಾತುಗಳಿಂದ ಸಮಸ್ಯೆಗಳು ಬರಬಹುದು. ಮಾತಿನ ಮೇಲೆ ನಿಗಾ ಇರಲಿ. ಹಣದ ಹರಿವಿನಲ್ಲಿ ಸ್ವಲ್ಪ ವಿಳಂಬ ಸಾಮಾನ್ಯವಾಗಿರುತ್ತದೆ. ನಿಂತು ಹೋಗಿದ್ದ ಹಣದ ಹರಿವು ಮತ್ತೆ ನಿಧಾನವಾಗಿ ಪ್ರಾರಂಭವಾಗುತ್ತದೆ. ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ಹೆಗಲ ಮೇಲಿದ್ದ ಸಾಲದ ಭಾರ ಕ್ರಮೇಣ ಇಳಿಯಲಿದೆ. ಉದ್ಯೋಗವಿಲ್ಲದೆ ಅಲಿಯುತ್ತಿದ್ದವರಿಗೆ ಸೂಕ್ತ ಕೆಲಸ ಸಿಗಲಿದೆ. ಈಗಾಗಲೇ ಕೆಲಸದಲ್ಲಿರುವವರಿಗೆ ಪ್ರಮೋಷನ್ ಮತ್ತು ಸಂಬಳ ಹೆಚ್ಚಾಗುವ ಯೋಗವಿದೆ. ಕುಟುಂಬದಲ್ಲಿ ದೀರ್ಘಕಾಲದಿಂದ ಇದ್ದ ಮನಸ್ತಾಪಗಳು ಮತ್ತು ಕಲಹಗಳು ಸುಖಾಂತ್ಯ ಕಾಣಲಿವೆ. ಯಾರು ನಿಮ್ಮನ್ನು ತಪ್ಪು ತಿಳಿದುಕೊಂಡು ದೂರ ಹೋಗಿದ್ದರೋ ಅವರು ಮರಳಿ ಬರಲಿದ್ದಾರೆ. ಉಳಿದಿರುವ ನಕಾರಾತ್ಮಕತೆಯನ್ನು ದೂರ ಮಾಡಲು ಕೆಲವು ಸರಳ ಹಾಗೂ ಶಕ್ತಿಶಾಲಿ ಪರಿಹಾರಗಳನ್ನು ಮಾಡುವುದು ಅತ್ಯಗತ್ಯ. ಮೊದಲನೆಯದಾಗಿ ಹನುಮದ್ ಆರಾಧನೆ. ಪ್ರತಿ ಶನಿವಾರ ಮತ್ತು ಮಂಗಳವಾರ ಹನುಮಾನ್ ಚಾಲೀಸ ಅನ್ನು ಕನಿಷ್ಠ 3 ಬಾರಿ ಪಠಿಸಿ ಆಂಜನೇಯ ಸ್ವಾಮಿಯ ದರ್ಶನ ಮಾಡಿ. ಎರಡನೆಯದಾಗಿ ಶನಿ ಮಂತ್ರ ಜಪ. ಪ್ರತಿದಿನ ಸಂಜೆ ವೇಳೆ ಮುಖ ತೊಳೆದು ದೀಪ ಹಚ್ಚಿ ಈ ಸರಳ ಮಂತ್ರವನ್ನು ಜಪಿಸಿ. ಮೂರನೆಯದಾಗಿ ದಾನ ಧರ್ಮ ಮತ್ತು ಪ್ರಾಣಿ ಸೇವೆ. ಪ್ರತಿದಿನ ಬೆಳಿಗ್ಗೆ ಕಾಗೆಗಳಿಗೆ ಅನ್ನ ನೀಡಿ, ಕಪ್ಪು ನಾಯಿಗೆ ರೊಟ್ಟಿ ಅಥವಾ ಬಿಸ್ಕಟ್ ನೀಡಿ. ನಿಮ್ಮ ಕೈಲಾದ ಸಹಾಯವನ್ನು ಬಡವರಿಗೆ ಮಾಡಿ. ನಾಲ್ಕನೆಯದಾಗಿ ಜೀವನ ಶೈಲಿಯ ಶಿಸ್ತು. ಶನಿ 2ನೇ ಮನೆಯಲ್ಲಿರುವುದರಿಂದ ಸಾಧ್ಯವಾದಷ್ಟು ಕಡಿಮೆ ಮಾತನಾಡಿ. ಯಾರೊಂದಿಗೂ ವಾದಕ್ಕೆ ಇಳಿಯಬೇಡಿ. ಇನ್ನು 1 ವರ್ಷಗಳ ಕಾಲ ಯಾವುದೇ ದೊಡ್ಡ ಸಾಲ ಮಾಡಬೇಡಿ.
ಕನಿಷ್ಠ ಪಕ್ಷ ಶನಿವಾರದಂದಾದರೂ ಮಾಂಸಾಹಾರ ಮತ್ತು ಮದ್ಯಪಾನದಿಂದ ದೂರವಿರಿ. ಪ್ರೀತಿಯ ಕುಂಭರಾಶಿಯವರೇ, ನೀವು ಈಗಾಗಲೇ ಸಮುದ್ರದಂತಹ ಕಷ್ಟಗಳನ್ನು ಈಜಿಕೊಂಡು ದಡಕ್ಕೆ ಬಂದಿದ್ದೀರಿ. ಈಗ ಕೇವಲ ಒಂದು ಸಣ್ಣ ಕಾಲುವೆ ದಾಟಬೇಕಷ್ಟೇ. ಈ ಅಂತಿಮ ಹಂತದಲ್ಲಿ ನೀವು ಧೃತಿಗೆಡಬಾರದು. ನಿಮ್ಮ ಜೀವನದಲ್ಲಿ ಈವರೆಗೆ ನಡೆದಿದ್ದೆಲ್ಲವೂ ನಿಮ್ಮನ್ನು ಭವಿಷ್ಯದ ದೊಡ್ಡ ಯಶಸ್ಸಿಗೆ ಸಿದ್ಧಗೊಳಿಸಲು ಪ್ರಕೃತಿ ನೀಡಿದ ಸವಾಲುಗಳಾಗಿದ್ದವು. ಈಗ ನಿಮ್ಮ ಕಣ್ಣೀರನ್ನು ಒರೆಸುವ ಸಮಯ ಹತ್ತಿರ ಬಂದಿದೆ. ಧೈರ್ಯವಾಗಿ ಮುನ್ನಡೆಯಿರಿ. ನಿಮ್ಮ ಕರ್ಮ ಶುದ್ಧವಾಗಿದ್ದರೆ, ನಿಮ್ಮ ಭಕ್ತಿ ಪ್ರಾಮಾಣಿಕವಾಗಿದ್ದರೆ ಮುಂಬರುವ ದಿನಗಳು ನಿಮ್ಮ ಜೀವನದ ಸುವರ್ಣ ದಿನಗಳಾಗಿವೆ. ಶನಿ ಮಹಾತ್ಮನು ಮತ್ತು ಶ್ರೀ ಆಂಜನೇಯ ಸ್ವಾಮಿಯು ನಿಮಗೆ ಸಕಲ ಐಶ್ವರ್ಯ, ಆರೋಗ್ಯ ಮತ್ತು ನೆಮ್ಮದಿಯನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ಧನ್ಯವಾದಗಳು. ಓಂ ಶಂ ಶನೀಶ್ವರಾಯೇ ನಮಃ. ಜೈ ಶ್ರೀರಾಮ್, ಜೈ ಆಂಜನೇಯ.